ಇಲ್ಲಿಯವರೆಗೆ ಪ್ರಶಾಂತ್ನ ಗಾಡಿ ಮುಂದೆ ಸಾಗುತ್ತಿದ್ದಂತೆ ಕಾವ್ಯಳ, ಅವಳ ನಗರ, ಅವಳ ಮನೆ, ಅವಳ ಪ್ರೀತಿ, ಅವಳ ವಿರಾಟ್, ಅವಳ ಸರ್ವಸ್ವವು ಹಿಂದೆ ಉಳಿಯುತ್ತಿತ್ತು. ಇದರ ಸುದ್ದಿಯು ಈಗ ಕಾವ್ಯಳಿಗೂ ಇರಲಿಲ್ಲ ಮತ್ತು ವಿರಾಟ್ಗೂ ಇರಲಿಲ್ಲ. ಏಕೆಂದರೆ ಈ ಸಮಯದಲ್ಲಿ ಇಬ್ಬರು ಪ್ರಜ್ಞಾಹೀನರಾಗಿದ್ದರು. ಹಾಗೆಯೇ ರಾತ್ರಿ ಕಳೆಯುತ್ತದೆ ಮತ್ತು ಬೆಳಗಾಗುತ್ತದೆ. ಸೂರ್ಯವಂಶಿ ಮನೆಯಲ್ಲಿ ಈವರೆಗೆ ಎಲ್ಲವೂ ಶಾಂತವಾಗಿತ್ತು. ಆದರೆ ಇದು ಬಿರುಗಾಳಿ ಬರುವುದಕ್ಕೆ ಮುಂಚಿನ ಶಾಂತತೆ. ಬಿರುಗಾಳಿ ವಿರಾಟ್ ಎದ್ದ ನಂತರ ಬರುತ್ತದೆ. ಮುಂದುವರಿದ ಭಾಗ. ಈಗ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಭೂಪೇಂದ್ರರನ್ನು ಹೊರತುಪಡಿಸಿ ವಿರಾಟ್ ಮತ್ತು ಕಾವ್ಯಳನ್ನು ಬೇರ್ಪಡಿಸಿದರೂ ಅವರಿಗೆ ನೆಮ್ಮದಿ ಸಿಕ್ಕಿರಲಿಲ್ಲ. ಈಗ ಅವರು ಮತ್ತೆ ತನ್ನ ಕೆಟ್ಟ ತಂತ್ರವನ್ನು ಆಡಲು ಹೊರಟಿದ್ದರು. ತನ್ನ ಕೋಣೆಯಲ್ಲಿ ಕುಳಿತ ಅವರು ಕಾಗದದ ಮೇಲೆ ಏನನ್ನೋ ಬರೆಯುತ್ತಿದ್ದರು ಮತ್ತು ನಂತರ ಎಲ್ಲರೂ ಹೇಳುವ ಮೊದಲು ವಿರಾಟ್ನ ಕೋಣೆಗೆ ಹೋಗುತ್ತಾರೆ ಮತ್ತು ಅವನ ಕಪಾಟಿನಿಂದ ಏನನ್ನೋ ತೆಗೆಯುತ್ತಾರೆ. ನಂತರ ವಿರಾಟ್ನನ್ನು ನೋಡುತ್ತಾ, ಈಗ ವಿರಾಟ್ ವರ್ಷಗಳಂತೆ ಕಾವ್ಯಳನ್ನು ದ್ವೇಷಿಸುತ್ತಾನೆ. ಎಷ್ಟು ದ್ವೇಷವೆಂದರೆ ಅವನು ಆ ಹುಡುಗಿಯ ಮುಖವನ್ನೇ ನೋಡಲಾರ ಅಂದುಕೊಳ್ಳುತ್ತಾರೆ. ನಂತರ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅತ್ತ ಪ್ರಶಾಂತ್ನ ಗಾಡಿ ಎಲ್ಲಿಗೆ ಹೋಗುತ್ತಿತ್ತು, ಯಾವ ನಗರಕ್ಕೆ ಹೋಗುತ್ತಿತ್ತು ತಿಳಿಯದೆ ಪ್ರಶಾಂತ್ ಅವಳನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದನು, ಇದು ಕಾವ್ಯಳಿಗೂ ತಿಳಿದಿರಲಿಲ್ಲ. ಪ್ರಶಾಂತ್ ಇದ್ದಕ್ಕಿದ್ದಂತೆ ಗಾಡಿಯ ಬ್ರೇಕ್ ಹಾಕುತ್ತಾನೆ. ಬಾಗಿಲಲ್ಲಿ ನಿಂತಿದ್ದ ಅವನ ಸೇವಕ ಅವನ ಗಾಡಿಯನ್ನು ನೋಡಿದ ತಕ್ಷಣ ಒಳಗೆ ಓಡುತ್ತಾ, ಮಾಲೀಕರು ಬಂದರು, ನಿಮ್ಮ ಕೆಲಸಗಳನ್ನು ಮಾಡಿ, ಒಂದು ವಸ್ತು ಕೂಡ ತನ್ನ ಸ್ಥಳದಿಂದ ಕದಲಬಾರದು, ಇಲ್ಲದಿದ್ದರೆ ಮಾಲೀಕರ ಕೋಪ ಎಲ್ಲರಿಗೂ ತಿಳಿದಿರ್ತಾನೆ ಎನ್ನುತ್ತಾನೆ. ಎಲ್ಲ ಸೇವಕರು ಬೇಗನೆ ಎಲ್ಲ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಪ್ರಶಾಂತ್ ಗಾಡಿಯಿಂದ ಹೊರಗೆ ಬರುತ್ತಾನೆ ಮತ್ತು ತನ್ನ ಕಣ್ಣಿನಿಂದ ಕನ್ನಡಕವನ್ನು ತೆಗೆಯುತ್ತಾನೆ ಮತ್ತು ತನ್ನ ಗಾಡಿಯ ಡಿಕ್ಕಿಯನ್ನು ತೆರೆಯುತ್ತಾನೆ. ಆದರೆ ಡಿಕ್ಕಿಯೊಳಗೆ ಅಪರಿಚಿತ ಹುಡುಗಿಯನ್ನು ನೋಡಿ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ವಾಟ್ ದ ಹೆಲ್, ಅವನು ಬಹಳ ಕೋಪದಿಂದ ಹೇಳುತ್ತಾನೆ. ಇತ್ತ ಸೂರ್ಯವಂಶಿ ಮನೆಯಲ್ಲಿ ವಿರಾಟ್ಗೆ ಎಚ್ಚರವಾಗುತ್ತದೆ. ಅವನ ತಲೆ ನೋವಿನಿಂದ ಸಿಡಿಯುತ್ತಿತ್ತು. ಕಾವ್ಯ, ನೀನೆಲ್ಲಿರುವೆ ಎಂದು ಹೇಳುತ್ತಾ ಅವನ ಹಾಸಿಗೆಯ ಮೇಲೆ ಅವಳನ್ನು ಹುಡುಕುತ್ತಾನೆ. ಆದರೆ ಕಾವ್ಯ ಅಲ್ಲಿ ಇದ್ದರೆ ಸಿಗುತ್ತಿದ್ದಳು. ಕಾವ್ಯ ಅಲ್ಲಿ ಇಲ್ಲದಿರುವುದನ್ನು ಕಂಡು ಅವನು ಎದ್ದು ಕುಳಿತುಕೊಳ್ಳುತ್ತಾನೆ ಮತ್ತು ಇಡೀ ಕೋಣೆಯನ್ನು ನೋಡುತ್ತಾ, ಇವಳು ಬೆಳಿಗ್ಗೆ ಎಲ್ಲಿಗೆ ಹೋದಳು ಎಂದು ಹೇಳುತ್ತಾ ಅವನು ಹೇಳುತ್ತಾನೆ ಮತ್ತು ವಾಶ್ರೂಮ್ ಬಾಗಿಲನ್ನು ತಟ್ಟುತ್ತಾ, ಕಾವ್ಯ, ನೀನು ಒಳಗೆ ಇದ್ದೀಯಾ? ಆದರೆ ಕಾವ್ಯ ಒಳಗೆ ಇದ್ದರೆ ಉತ್ತರಿಸುತ್ತಿದ್ದಳು. ವಿರಾಟ್ ನೋಡುತ್ತಾನೆ, ವಾಶ್ರೂಮ್ ಬಾಗಿಲು ತೆರೆದಿದೆ. ಅದ್ಭುತ, ಈ ಹುಡುಗಿ ಎಲ್ಲಿಗೆ ಹೋದಳು? ಅವನು ಒಂದೊಂದಾಗಿ ಇಡೀ ಮನೆಯನ್ನು ಹುಡುಕುತ್ತಾನೆ. ಆದರೆ ಯಾವುದೇ ಪ್ರಯೋಜನವಿಲ್ಲ. ಕಾವ್ಯ ಅವನನ್ನು ತೊಂದರೆಗೊಳಿಸಲು ಮೇಲಿನ ಕೋಣೆಗೆ ಹೋಗಿ ಅಡಗಿಕೊಳ್ಳುತ್ತಾಳೆ ಎಂದು ಅವನಿಗೆ ನೆನಪಾಗುತ್ತದೆ. ವಿರಾಟ್ ಚಾವಣಿಗೆ ಹೋಗುತ್ತಾನೆ ಮತ್ತು ನಂತರ ಅಲ್ಲಿರುವ ಕೋಣೆಗೆ ಹೋಗುತ್ತಾ, ಕಾವ್ಯ, ನೋಡು, ಇದು ತಮಾಷೆಯಾಗಿದ್ದರೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ನನ್ನ ಬಳಿಗೆ ಬಾ, ನಿನಗೆ ಗೊತ್ತಿಲ್ಲ ನಾನು ನೀನಿಲ್ಲದೆ ಇರಲಾರೆ ಎಂದು ಹೇಳುತ್ತಾ ಅವನು ಎಲ್ಲೆಡೆ ನೋಡುತ್ತಾನೆ. ಆದರೆ ಕಾವ್ಯ ಅವನಿಗೆ ಎಲ್ಲಿಯೂ ಸಿಗುವುದಿಲ್ಲ. ಈಗ ವಿರಾಟ್ಗೆ ಬಹಳ ಗಾಬರಿಯಾಗುತ್ತಿತ್ತು. ಅವನು ತನ್ನ ಕೋಣೆಗೆ ಹಿಂತಿರುಗುತ್ತಾ, ನಾನು ಕೂಡ ಫೋನ್ ಮಾಡಬಾರದಿತ್ತೆ ಎಂದು ಹೇಳುತ್ತಾ ಅವನು ತನ್ನ ಫೋನ್ ಎತ್ತಿಕೊಳ್ಳುತ್ತಿದ್ದಂತೆ ಪಕ್ಕದಲ್ಲಿದ್ದ ಕಾವ್ಯಳ ಫೋನ್ ಮೇಲೆ ಅವನ ದೃಷ್ಟಿ ಬೀಳುತ್ತದೆ. ಇವಳ ಫೋನ್ ಇಲ್ಲೇ ಇದೆಯಲ್ಲ, ಕೊನೆಗೂ ಈ ಹುಡುಗಿ ಎಲ್ಲಿಗೆ ಹೋದಳು? ಅಷ್ಟರಲ್ಲಿ ಮನೆಯ ಉಳಿದವರೆಲ್ಲರೂ ಎದ್ದೇಳುತ್ತಾರೆ. ಎಲ್ಲರ ಧ್ವನಿಯನ್ನು ಕೇಳಿ ವಿರಾಟ್ ಕೂಡ ಹೊರಗೆ ಹೋಗುತ್ತಾನೆ ಮತ್ತು ಉಷಾರವರನ್ನು ಕೇಳುತ್ತಾ, ಅಮ್ಮ, ನೀವು ಕಾವ್ಯಳನ್ನು ಎಲ್ಲಾದರೂ ನೋಡಿದ್ದೀರಾ ಎಂದು ಕೇಳುತ್ತಾನೆ. ಉಷಾರವರು, ಇಲ್ಲವಲ್ಲ, ಬೆಳಿಗ್ಗೆ ಎಲ್ಲಿಗೆ ಹೋಗಲು ಸಾಧ್ಯ, ಇಲ್ಲೇ ಎಲ್ಲಾದರೂ ಇರಬಹುದು ಎನ್ನುತ್ತಾರೆ. ಇಲ್ಲ ಅಮ್ಮ, ಅವಳು ಇಡೀ ಮನೆಯಲ್ಲಿ ಇಲ್ಲ, ನಾನು ಎಲ್ಲ ಕಡೆ ನೋಡಿದ್ದೇನೆ ಎಂದು ವಿರಾಟ್ ಹೇಳುತ್ತಾನೆ. ಅಣ್ಣ, ನೀವು ಸರಿಯಾಗಿ ನೋಡಿಲ್ಲವೇನೋ, ಅತ್ತಿಗೆ ನೀವು ಎಲ್ಲಿದ್ದೀರಿ ಎಂದು ಗಹನ ಸ್ವಲ್ಪ ಜೋರಾಗಿ ಕೂಗುತ್ತಾಳೆ. ಗದ್ದಲ ಕೇಳಿ ವಿವೇಕ್ ಕೂಡ ತನ್ನ ಕೋಣೆಯಿಂದ ಹೊರಗೆ ಬರುತ್ತಾನೆ. ಏನಾಯಿತು, ನೀವೆಲ್ಲರೂ ತುಂಬ ಗಾಬರಿಯಾಗಿರುವಂತೆ ಕಾಣುತ್ತಿದ್ದೀರಲ್ಲ ಎಂದು ಹೇಳುತ್ತಾನೆ. ಅವನನ್ನು ನೋಡಿದ ತಕ್ಷಣ ವಿರಾಟ್ ಕೋಪದಿಂದ ತುಂಬಿ ಹೋಗುತ್ತಾನೆ ಮತ್ತು ಅವನು ವಿವೇಕ್ ಬಳಿ ಹೋಗುತ್ತಾ, ನನ್ನ ಕಾವ್ಯಗೆ ನೀನೇನಾದರೂ ಹೇಳಿದ್ದೀಯಾ ಅಂತ ನನಗೆ ಗೊತ್ತಾದರೆ. ವಿವೇಕ್ ಏನಾದರೂ ಮಾತನಾಡುವ ಮೊದಲು ಭೂಪೇಂದ್ರರ ಗಡುಸಾರ ಧ್ವನಿ ಎಲ್ಲರ ಕಿವಿಗೆ ಬೀಳುತ್ತದೆ. ಈ ನಾಟಕವನ್ನು ನಿಲ್ಲಿಸಿ, ಆ ಹುಡುಗಿ ಇನ್ನೂ ಎಂದಿಗೂ ಈ ಮನೆಗೆ ಬರುವುದಿಲ್ಲ. ಇದನ್ನು ಕೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯದಿಂದ ಅವರ ಕಡೆ ನೋಡುತ್ತಾರೆ. ಮತ್ತೊಂದೆಡೆ ತನ್ನ ಗಾಡಿಯಲ್ಲಿ ಅಪರಿಚಿತ ಹುಡುಗಿಯನ್ನು ನೋಡಿ ಪ್ರಶಾಂತ್ ಆಶ್ಚರ್ಯಚಕಿತನಾಗುತ್ತಾನೆ ಮತ್ತು ಕೋಪದಿಂದ ತುಂಬಿ ಹೋಗುತ್ತಾನೆ. ವಾಟ್ ದ ಹೆಲ್ ಎಂದು ಅವನು ಕೋಪದಿಂದ ಕಿರುಚುತ್ತಾನೆ. ಆದರೆ ಕಾವ್ಯ ಪ್ರಜ್ಞಾಹೀನಳಾಗಿದ್ದಳು. ಅವಳಿಗೆ ಏನೂ ಕೇಳಿಸುತ್ತಿರಲಿಲ್ಲ. ತೋಟದಲ್ಲಿ ಮಾಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದನು. ಕೋಪದಿಂದ ತುಂಬಿದ್ದ ಪ್ರಶಾಂತ್ ಅವನ ಬಳಿ ಹೋಗಿ ಅವನ ಕೈಯಿಂದ ನೀರಿನ ಪೈಪ್ ಕಿತ್ತುಕೊಳ್ಳುತ್ತಾನೆ ಮತ್ತು ಹಿಂತಿರುಗಿ ಬಂದು ದಿಢೀರನೆ ಕಾವ್ಯಳ ಮೇಲೆ ನೀರು ಹಾಕುತ್ತಾನೆ. ಇದರಿಂದ ಕಾವ್ಯ ಗಾಬರಿಯಿಂದ ಎದ್ದೇಳುತ್ತಾಳೆ. ಇದ್ದಕ್ಕಿದ್ದಂತೆ ಏಳುವುದರಿಂದ ಅವಳ ತಲೆ ಮತ್ತೆ ಗಾಡಿಗೆ ಬಡಿದುಕೊಳ್ಳುತ್ತದೆ. ಹಾ ಎಂದು ಅವಳು ತನ್ನ ಹಣೆಯ ಮೇಲೆ ಕೈಯಿಟ್ಟುಕೊಂಡು ಹೇಳುತ್ತಾಳೆ, ಏ ಹುಡುಗಿ, ಈ ಅನಗತ್ಯ ನಾಟಕಗಳನ್ನು ನಿಲ್ಲಿಸಿ ನೀನು ಯಾರು ಎಂದು ಹೇಳು ಮತ್ತು ನನ್ನ ಗಾಡಿಯಲ್ಲಿ ಏನು ಮಾಡುತ್ತಿದ್ದೀಯಾ? ನನ್ನ ಗಾಡಿಯೊಳಗೆ ಹೇಗೆ ಬಂದೆ?
ಪ್ರಶಾಂತ್ ಬಹಳ ಕೋಪದಿಂದ ಕಿರುಚುತ್ತಾ ಹೇಳುತ್ತಿದ್ದನು. ಕಾವ್ಯಳ ಸ್ಥಿತಿಯನ್ನು ನೋಡಿಯೂ ಅವನಿಗೆ ಕರುಣೆ ಬರಲಿಲ್ಲ. ಸೋನಾ ಸರಿಯಾದ ಹೆಸರಿಟ್ಟಿದ್ದಳು, ಹೃದಯವಿಲ್ಲದವನು ಮತ್ತು ಭಾವನೆಗಳಿಲ್ಲದವನು ಎಂದು. ಕಾವ್ಯಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಅವಳು ಎಲ್ಲಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ, ಅವಳಿಗೆ ಇನ್ನೂ ಸರಿಯಾಗಿ ಪ್ರಜ್ಞೆಯೂ ಬಂದಿರಲಿಲ್ಲ. ಮತ್ತು ಅವಳ ತಲೆಯ ಮೇಲೆ ನಿಂತಿದ್ದ ಪ್ರಶಾಂತ್ ಕೋಪದಿಂದ ಕಿರುಚುತ್ತಿದ್ದನು. ಏ ಹುಡುಗಿ, ನಿನಗೆ ಏನಾದರೂ ಕೇಳಿಸುತ್ತಿದೆಯಾ ಅಥವಾ ಇಲ್ಲವಾ? ಈ ಬಾರಿ ಅವನು ಇನ್ನಷ್ಟು ಕೋಪದಿಂದ ಮಾತನಾಡುತ್ತಾನೆ. ಅವನ ಧ್ವನಿ ಕೇಳಿ ಮನೆಯ ಎಲ್ಲ ಕೆಲಸದವರು ಹೊರಗೆ ಬರುತ್ತಾರೆ. ಕಾವ್ಯ ಈಗ ಸ್ವಲ್ಪ ಸ್ವಲ್ಪ ಪ್ರಜ್ಞೆಗೆ ಮರಳುತ್ತಿದ್ದಳು. ಅವಳು ತನ್ನ ಒಂದು ಕೈಯನ್ನು ಪ್ರಶಾಂತ್ ಕಡೆಗೆ ಚಾಚಿ ಸ್ವಲ್ಪ ಸಹಾಯ ಮಾಡಿ ಎನ್ನುತ್ತಾಳೆ. ಪ್ರಶಾಂತ್ ಅವಳ ಕೈಯನ್ನು ನೋಡುತ್ತಾನೆ. ಅದರ ಮೇಲೆ ಮಣ್ಣು ಅಂಟಿಕೊಂಡಿತ್ತು, ರಕ್ತವಿತ್ತು. ಹಿಂದಕ್ಕೆ ತೆಗೆದುಕೋ ನಿನ್ನ ಈ ಕೊಳಕು ಕೈಯನ್ನು, ಅಸಹ್ಯಕರ. ಕಾವ್ಯ ಅವನ ಮಾತುಗಳನ್ನು ಕಡೆಗಣಿಸುತ್ತಾಳೆ ಮತ್ತು ಏನನ್ನು ಯೋಚಿಸದೆ ಅವನು ಹಾಕಿಕೊಂಡಿದ್ದ ಕೋಟನ್ನು ಹಿಡಿದು ಡಿಕ್ಕಿಂದ ಹೊರಗೆ ಬರುತ್ತಾಳೆ. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಪ್ರಶಾಂತ್ನನ್ನು ಯಾರಾದರೂ ಮುಟ್ಟುವುದು ಅವನಿಗೆ ಇಷ್ಟವಿರಲಿಲ್ಲ, ಅದರಲ್ಲೂ ಕೊಳಕು ಎಂದರೆ ಆಗದು. ಕಾವ್ಯ ಅವನ ಬಟ್ಟೆಗಳನ್ನು ಹಾಳು ಮಾಡಿದ್ದಳು. ಈಗ ಅವನ ಕೋಪ 7ನೇ ಆಕಾಶದಲ್ಲಿತ್ತು. ಇತ್ತ ಸೂರ್ಯವಂಶಿ ಮನೆಯಲ್ಲಿ ಭೂಪೇಂದ್ರರ ಮಾತಿಗೆ ಎಲ್ಲರೂ ಆಶ್ಚರ್ಯಪಟ್ಟಿದ್ದರು. ನೀವೇನು ಹೇಳಿದ್ದೀರಿ ಎಂದು ವಿರಾಟ್ ಆಶ್ಚರ್ಯದಿಂದ ಕೇಳುತ್ತಾನೆ. ಭೂಪೇಂದ್ರರವರು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ ನೀವೆಲ್ಲರೂ. ಆ ಮೋಸಗಾತಿ ಹುಡುಗಿ ಇನ್ನು ಮುಂದೆ ಈ ಮನೆಗೆ ಎಂದಿಗೂ ಬರುವುದಿಲ್ಲ. ಯಾವನೂ ಆ ಹುಡುಗಿಯ ಹೆಸರನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ಈ ಮಾತು ಎಲ್ಲರ ಮೇಲೂ ಸಿಡಿಲು ಬಡಿದಂತೆ ಬೀಳುತ್ತದೆ. ನೀವೇನು ಹೇಳುತ್ತಿದ್ದೀರಿ ತಾತ? ಮತ್ತು ನೀವು ಕಾವ್ಯಳನ್ನು ಮೋಸಗಾತಿ ಎಂದು ಏಕೆ ಹೇಳುತ್ತಿದ್ದೀರಿ? ವಿರಾಟ್ ಕೂಡ ಸ್ವಲ್ಪ ಕೋಪದಿಂದ ಮಾತನಾಡುತ್ತಾನೆ. ಭೂಪೇಂದ್ರರವರು ಕೂಡ ಅಷ್ಟೇ ಕೋಪದಿಂದ, ಹಾಗಾದರೆ ನಾನು ಏನು ಮಾಡಲಿ? ಆ ಹುಡುಗಿಗಾಗಿ, ಅವಳ ಕುಟುಂಬಕ್ಕಾಗಿ ನಾವು ಏನೂ ಮಾಡಲಿಲ್ಲವೇ? ಮತ್ತು ಬದಲಾಗಿ ಅವಳು ನಮಗೆ ಏನು ಮಾಡಿದಳು ಎಂದು ಹೇಳುತ್ತಾರೆ. ಒಗಟಾಗಿ ಮಾತನಾಡಬೇಡಿ ತಾತ, ಹೇಳುವುದನ್ನು ಸ್ಪಷ್ಟವಾಗಿ ಹೇಳಿ ಎಂದು ವಿರಾಟ್ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಾ ಹೇಳುತ್ತಾನೆ. ಹಾಗಾದರೆ ಸ್ಪಷ್ಟವಾಗಿ ಕೇಳಿ. ಆ ಹುಡುಗಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಶಾಶ್ವತವಾಗಿ. ಅವಳು ನಿಮಗೆ ಮೋಸ ಮಾಡಿದ್ದಾಳೆ ಮತ್ತು ಹೋಗುವಾಗ ಈ ಕಾಗದವನ್ನು ಬಿಟ್ಟು ಹೋಗಿದ್ದಾಳೆ. ನಂಬಿಕೆ ಇಲ್ಲದಿದ್ದರೆ ಇದನ್ನು ಓದಿ. ಇದನ್ನು ಕೇಳಿದ ತಕ್ಷಣ ಎಲ್ಲರ ಕಾಲುಗಳ ಕೆಳಗಿನ ನೆಲ ಕುಸಿದಂತಾಗುತ್ತದೆ. ವಿರಾಟ್ ತಕ್ಷಣ ಆ ಕಾಗದವನ್ನು ಭೂಪೇಂದ್ರರಿಂದ ತೆಗೆದುಕೊಳ್ಳುತ್ತಾನೆ ಮತ್ತು ಅದನ್ನು ತೆರೆದು ಓದಲು ಪ್ರಾರಂಭಿಸುತ್ತಾನೆ. ನೀವು ಈ ಕಾಗದವನ್ನು ಓದುತ್ತಿದ್ದರೆ ಇದರರ್ಥ ನಾನು ಈ ಮನೆಯಿಂದ ಬಹಳ ದೂರ ಹೋಗಿದ್ದೇನೆ ಮತ್ತು ಈ ಕೆಲಸವನ್ನು ನಾನು ನನ್ನ ಸ್ವಂತ ಇಚ್ಛೆಯಿಂದ ಮಾಡಿದ್ದೇನೆ. ಈಗ ನಾನು ಒಳ್ಳೆಯವಳಂತೆ ನಟಿಸಿ ಸುಸ್ತಾಗಿದ್ದೇನೆ. ವಿವೇಕನನ್ನು ಮದುವೆಯಾಗಲು ಬಯಸಿದ್ದು ಅವನ ಆಸ್ತಿಗಾಗಿ. ಆದರೆ ಸರಿ, ಅವನು ಬೇಡವಾದರೆ ಅವನ ಸಹೋದರನೇ ಸರಿ. ನನಗೆ ಕೇವಲ ಹಣದ ಮೇಲೆ ಆಸಕ್ತಿ ಇತ್ತು. ಆದರೆ ಹಣಕ್ಕಾಗಿ ನಾನು ಇಷ್ಟಪಡದ ಪ್ರೀತಿಸದ ವ್ಯಕ್ತಿಯೊಂದಿಗೆ ಇಡೀ ಜೀವನ ಕಳೆಯಲು ಸಾಧ್ಯವಿಲ್ಲ. ಈಗ ಈ ಮನೆಯಲ್ಲಿ ನನ್ನ ಉಸಿರುಗಟ್ಟುತ್ತಿತ್ತು. ಹಾಗಾಗಿ ನನಗೆ ಏನು ಬೇಕಾಗಿತ್ತೋ ಅದನ್ನು ನಾನು ಇಲ್ಲಿಂದ ತೆಗೆದುಕೊಂಡು ಹೋಗುತ್ತಿದ್ದೇನೆ. ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ. ವಿರಾಟ್ ಆ ಕಾಗದವನ್ನು ಓದುತ್ತಿದ್ದಂತೆ ಅವನ ಮುಖದ ಭಾವನೆಗಳು ಬದಲಾಗುತ್ತಿದ್ದವು ಮತ್ತು ಅದನ್ನು ನೋಡಿ ಭೂಪೇಂದ್ರರವರು ಮನಸ್ಸಿನಲ್ಲಿ ಸಂತೋಷ ಪಡುತ್ತಿದ್ದರು. ಅವರ ತಂತ್ರ ಯಶಸ್ವಿಯಾಗಿರುವುದು ಅವರಿಗೆ ಕಾಣಿಸುತ್ತಿತ್ತು. ನನ್ನ ಕಪಟಿನಿಂದ ಎಲ್ಲ ಹಣವೂ ನಾಪತ್ತೆಯಾಗಿದೆ. ಭೂಪೇಂದ್ರರವರು ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡುತ್ತಿದ್ದರು. ಅವಳು ಎಲ್ಲವನ್ನು ತೆಗೆದುಕೊಂಡು ಹೋದಳು, ಎಲ್ಲವನ್ನು ಖಾಲಿ ಮಾಡಿದಳು. ಪೂರ್ತಿ ಕಾಗದವನ್ನು ಓದಿದ ನಂತರ ವಿರಾಟ್ನ ಕೈಯಿಂದ ಆ ಕಾಗದ ಅಲ್ಲೇ ಬೀಳುತ್ತದೆ ಮತ್ತು ಅವನು ಏನನ್ನು ಮಾತನಾಡದೆ ಮನೆಯಿಂದ ಹೊರಗೆ ಹೋಗುತ್ತಾನೆ. ಬಹುಶಃ ಕಾವ್ಯಳನ್ನು ಹುಡುಕಲು ಅಥವಾ ಬಹುಶಃ ಇಲ್ಲದಿರಲೂಬಹುದು. ಅವನು ಹೋದ ತಕ್ಷಣ ವಿವೇಕ್ ಆ ಕಾಗದವನ್ನು ಎತ್ತಿಕೊಂಡು ಓದಲು ಪ್ರಾರಂಭಿಸುತ್ತಾನೆ. ಪ್ರತಿಯೊಬ್ಬರೂ ಆ ಕಾಗದವನ್ನು ಓದುತ್ತಾರೆ. ಆದರೆ ಏನನ್ನು ಹೇಳುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಭೂಪೇಂದ್ರರವರು, ನೋಡಿದ್ದೀರಾ, ಸಮಾಧಾನವಾಯ್ತಾ? ಇನ್ನು ಮುಂದೆ ಈ ಮನೆಯಲ್ಲಿ ಯಾರೊಬ್ಬರ ಬಾಯಲ್ಲೂ ಆ ಹುಡುಗಿಯ ಹೆಸರು ಬರಬಾರದು. ಇದು ನಮ್ಮ ಆಜ್ಞೆ ಎಂದು ಹೇಳಿ ಅವರು ತನ್ನ ಕೋಣೆಗೆ ಹೋಗುತ್ತಾರೆ. ಮತ್ತೊಂದೆಡೆ ಕಾವ್ಯ ಪ್ರಶಾಂತ್ನ ಬಟ್ಟೆಗಳನ್ನು ಹಿಡಿದುಕೊಂಡು ಗಾಡಿಯಿಂದ ಹೊರಗೆ ಬಂದಿದ್ದಳು ಮತ್ತು ಈ ಗದ್ದಲದಲ್ಲಿ ಅವಳು ಪ್ರಶಾಂತ್ನ ಬಟ್ಟೆಗಳನ್ನು ಹಾಳು ಮಾಡಿದ್ದಳು. ಏ ಹುಡುಗಿ, ಇದು ಏನು ಮಾಡಿದೆ ನೀನು? ನನ್ನ ಎಲ್ಲ ಬಟ್ಟೆಗಳನ್ನು ಹಾಳು ಮಾಡಿದೆ. ಸ್ವಲ್ಪವೂ ಬುದ್ಧಿ ಇಲ್ಲವೇ ನಿನಗೆ ಎಂದು ಹೇಳುತ್ತಾನೆ. ನೀರು ಎಂದು ಕಾವ್ಯ ಜೋರಾಗಿ ಉಸಿರಾಡುತ್ತಾ ಹೇಳುತ್ತಾಳೆ. ಅವಳು ಇಡೀ ರಾತ್ರಿ ಗಾಡಿಯಲ್ಲಿ ಬಂದಿಯಾಗಿದ್ದಳು. ಹಾಗಾಗಿ ಅವಳಿಗೆ ಬಹಳ ಬಾಯಾರಿಕೆಯಾಗಿತ್ತು. ನೀರು ಎಂದು ಹೇಳುತ್ತಾ ಅವಳು ಅಲ್ಲಿದ್ದ ನೀರಿನ ಪೈಪನ್ನು ಎತ್ತಿಕೊಂಡು ಬಾಯಿಯಿಂದ ನೀರು ಕುಡಿಯಲು ಪ್ರಾರಂಭಿಸುತ್ತಾಳೆ. ಹೀಗೆ ಮಾಡುತ್ತಿರುವಾಗ ನೀರಿನ ಹನಿಗಳು ಪ್ರಶಾಂತ್ನ ಬೂಟುಗಳ ಮೇಲೆ, ಅವನ ಬಟ್ಟೆಗಳ ಮೇಲೆ, ಅವನ ಗಾಡಿಯ ಮೇಲೂ ಬೀಳುತ್ತಿದ್ದವು. ಕಾವ್ಯ ನಿರಾಳವಾಗಿ ನೀರು ಕುಡಿಯುತ್ತಾಳೆ. ಪ್ರಶಾಂತ್ ಅವಳ ಮೇಲೆ ಗರ್ಜಿಸುತ್ತಾ, ನಿನಗೆ ಕೇಳಿಸುತ್ತಿದೆಯಾ ಅಥವಾ ಇಲ್ಲವಾ? ನನ್ನ ಅನುಮತಿ ಇಲ್ಲದೆ ನನ್ನ ಗಾಡಿಯಲ್ಲಿ ನೀನು ಏನು ಮಾಡುತ್ತಿದ್ದೆ? ನಿನ್ನನ್ನು ಯಾರು ಕಳುಹಿಸಿದರು? ನನ್ನ ವ್ಯವಹಾರದ ಒಪ್ಪಂದದ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದೀಯಾ ಅಲ್ವಾ ನೀನು?
ಅವನು ಅಷ್ಟು ಜೋರಾಗಿ ಕಿರುಚುತ್ತಾನೆಂದರೆ ಕಾವ್ಯ ಒಳಗೆ ನಡುಗಿ ಹೋಗುತ್ತಾಳೆ ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತದೆ. ಅವಳು ಅಳುತ್ತಾ, ಐ ಆಮ್ ಸಾರಿ, ನಾನು ನಿಮ್ಮ ಗಾಡಿಗೆ ಹೇಗೆ ಬಂದೆ ಎಂದು ನನಗೆ ತಿಳಿದಿಲ್ಲ. ನನಗೆ ನೆನಪಿರುವಂತೆ ಯಾರೋ ಒಬ್ಬ ಮನುಷ್ಯ ನನ್ನನ್ನು ಹಿಂಬಾಲಿಸುತ್ತಿದ್ದನು ಮತ್ತು ನಾನು ಓಡುತ್ತಿದ್ದೆ. ಓಡುತ್ತಾ ಓಡುತ್ತಾ ನಾನು ಬಿದ್ದೆ ಮತ್ತು ಕಣ್ಣು ತೆರೆದಾಗ ನಾನು ಇಲ್ಲಿ, ಇದು ಯಾವ ಸ್ಥಳ ಎಂದು ಹೇಳುತ್ತಾಳೆ. ಇಲ್ಲಿಂದ ಹೊರಟು ಹೋಗು. ನನ್ನಂಥ ಪ್ರಶಾಂತ್ ಗುಪ್ತಾನನ್ನು ಪ್ರಶ್ನಿಸುವ ಯೋಗ್ಯತೆ ನಿನಗಿಲ್ಲ. ಗೆಟ್ ಔಟ್. ಎಲ್ಲಿಂದೆಲ್ಲಿಂದಲೋ ಬರುತ್ತಾರೆ, ಹಳ್ಳಿಗರು, ಎಲ್ಲೋ ಹುಟ್ಟಿದವರು, ಮ್ಯಾನರ್ಸ್ ಇಲ್ಲದವರು. ಬಹದ್ದೂರ್, ಈ ಹುಡುಗಿಗೆ ಹೊರಗಿನ ದಾರಿ ತೋರಿಸು ಎಂದು ಹೇಳಿ ಅವನು ಒಳಗೆ ಹೋಗುತ್ತಾನೆ ಮತ್ತು ಕಾವ್ಯ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಮುಂದುವರಿಯುವುದು.